ನಮ್ಗೆ ಅವ್ರು ಇಲ್ಲ ಅಂತಲೇ ಅನಿಸಲ್ಲ ರೀ, ಯಾವಾಗಲೂ ಜೊತೆಲೇ ಇದ್ದಾರೆ ಅನಿಸುತ್ತೆ. ತುಂಬ ಖುಷಿಯಾದಾಗ ಅಥವಾ ಬೇಜಾರಾದಾಗ ಎರಡೂ ಸಮಯಗಳಲ್ಲಿ ನಾನು ಸ್ಮರಿಸ್ಕೊಳ್ಳೋದು ಅವ್ರನ್ನೇ. ಅವ್ರು ಇದ್ದಿದ್ದರೆ ಹೇಗೆ ಇರ್ತಾಯಿತ್ತು ಅಂತ. ಅಂದರೆ ಖುಷಿನ ಹಂಚ್ಕೊಳ್ಳೋದಾಗಲಿ, ಆ ನೋವನ್ನು ಹಂಚ್ಕೊಳ್ಳೋದಾಗಲಿ, ನಮ್ಮ ಬದುಕಲ್ಲಿ ಒಂಥರ ಫಾದರ್ ಫಿಗರ್ ಅಂತಾರೆ, ಆ ರೀತಿ ಇದ್ದಂಥವರು. ಚಿತ್ರರಂಗಕ್ಕೆ ಅವರ ಕೊಡುಗೆ ಮತ್ತು ಅವರು ಕನ್ನಡದ ಸುಪುತ್ರ. ಅನೇಕ ದಶಕಗಳ ಕಾಲ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಅವರ ಅಭಿನಯದ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ. ಬಹಳ ಹತ್ತಿರದಿಂದ ವ್ಯಕ್ತಿಯಾಗಿ ಕಂಡಿರೋದರಿಂದ ಅವರ ಸೂಕ್ಷ್ಮತೆ, ಅವರ ಸ್ವಭಾವ, ಅವರು ಸ್ಪಂದಿಸ್ತಾ ಇದ್ದಂತಹ ರೀತಿ, ಬೇರೆಯವ್ರ ನೋವಿಗೆ, ಇದೆಲ್ಲವನ್ನು ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಈಚೆಗೆ ನಡೆದದ್ದು ನಡಿಬಾರ್ದಾಗಿತ್ತು. ಇದು ಯಾರು ಎಚ್ಚರ ತಪ್ಪಿ ಹಾಗಾಯಿತು ನನಗೂ ಗೊತ್ತಿಲ್ಲ. ಅಂದರೆ ನಾವೆಲ್ಲರೂ ಒಂದು ರೀತಿಯ ಗೊಂದಲದಲ್ಲಿದ್ದೀವಿ. ಅನಿರುದ್ಧ್ ಅವರು ಈಗೇನೋ 17ನೇ ತಾರೀಕು ಅನಿಸುತ್ತೆ ಎಲ್ಲರೂ ಬರಮಾಡಿಕೊಂಡು ಒಟ್ಟಿಗೆ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಅತಿ ಶೀಘ್ರದಲ್ಲಿ ಈಗೇನು ಆಗಿದೆಯೋ ನಷ್ಟ ನಮ್ಮೆಲ್ರಿಗೂ, ಅದನ್ನು ಭರಿಸೋ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ನಾವೇ ತಾನೇ ಪ್ರಯತ್ನಪಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನಾವೇ ತಾನೇ ನೋಡಬೇಕು. ಚಿತ್ರರಂಗವಾಗಿ, ಕಲಾವಿದರಾಗಿ, ಅವರನ್ನು ಬಲ್ಲವರಾಗಿ. ತುಂಬ ಒಂಥರ ದಿಢೀರಂತ ಆಗಿದ್ದು ನನಗನ್ಸುತ್ತೆ. ಅವರು ಮನೆಯವ್ರಿಗೂ ಒಂಥರ ಹೀಗಾಗುತ್ತೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ಲ. ಇದ್ದಿದ್ದರೆ ಪ್ರಾಯಶಃ ಅದನ್ನು ನಿಲ್ಲಿಸ್ಬೋದಾಗಿತ್ತು. ದಿಢೀರಂತ ನೋಡಿದ್ರೆ ಆ ಜಾಗ ಖಾಲಿ. ಏನು ಮಾಡಿದ್ರು, ಯಾರು ಮಾಡಿದ್ರು, ಅವರು ನಮ್ಮೆಲ್ರಿಗೂ ಆಗಿರೋ ನೋವು ಅವ್ರಿಗೆ ಅರ್ಥ ಆಗಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಬಲ್ಲೆ ಈ ಸಮಯದಲ್ಲಿ. ಅವ್ರಿಗೊಂದು ಸ್ಮಾರಕ, ಅವ್ರಿಗೆ ರಸ್ತೆಗೊಂದು ಸ್ಮಾರಕ, ಊರಿಗೊಂದು ಸ್ಮಾರಕ ಮಾಡಬೇಕ್ರಿ. ಅಷ್ಟು ದೊಡ್ಡ ಕಲಾವಿದರು. ಆ ಥರದ ಸ್ಟಾರ್ ಎಲ್ಲ ಮತ್ತೆ ಜನಿಸೋಕ್ಕೆ ಸಾಧ್ಯ ಇಲ್ಲ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಆ ಥರದ ಎಲ್ಲ ಬಗೆಯಲ್ಲೂ ಅವರ ಸೌಂದರ್ಯ, ಎಂಥ ಸ್ಫುರದ್ರೂಪಿ, ಮತ್ತು ಅವರು ಅಭಿನಯಿಸಿದ ರೀತಿ, ನಾಗರಹಾವುಯಿಂದ ಆಪ್ತಮಿತ್ರವರೆಗೂ ಅವರ ಇಡೀ ಪಯಣ, ಸಿನಿಮಾದ ಪಯಣ, ಇದೆಲ್ಲವೂ ಎಲ್ಲರಿಗೂ ಪ್ರೇರಣಾದಾಯಕ. ಇವತ್ತಿನ ಎಲ್ಲ ಕಲಾವಿದರಿಗೆ, ಎಲ್ಲ ಅನೇಕ ಜನ ಹೀರೋಗಳು, ದೊಡ್ಡ ದೊಡ್ಡ ಹೀರೋಗಳು ನಮ್ಮ ಮಧ್ಯೆ ಇದ್ದಾರೆ. ಅವರೆಲ್ಲರಿಗೂ ಅವ್ರು ಪ್ರೇರಣೆಯಾಗಿದ್ದವರು. ಮತ್ತು ತುಂಬ ಬೆನ್ತಟ್ಟಿ ಎಲ್ಲರನ್ನ ಪ್ರೋತ್ಸಾಹಿಸೋರು. ಅವರಿಗೆ ಇದಾಗಬಾರ್ದು. ಅದೇ ಈಗ ನಾನು ಶ್ರುತಿನೂ ಅದೇ ಮಾತಾಡ್ಕೋತಾ ಇದ್ವಿ. ನೋಡೋಣ, ಅವರು ಅನಿರುದ್ಧ ಅವ್ರ ಮನೆಯವರು ಈ ತೀರ್ಮಾನಗಳನ್ನ ತೆಗೆದುಕೋಬೇಕಲ್ವ. ಅಧಿಕೃತವಾಗಿ ಅವ್ರಿಗೆ ಅಧಿಕಾರ ಇರೋದು. ಹಾಗಾಗಿ ಅವ್ರು ಏನು ತೀರ್ಮಾನ ತೆಗೆದುಕೋತಾರೋ ಅದರ ಜೊತೆಯಲ್ಲಿ ನಾವೆಲ್ಲರೂ ಅವ್ರಿಗೆ ಜೊತೆಯಲ್ಲಿ ನಿಂತು ನಾವೆಲ್ಲರೂ ಸಹಕರಿಸ್ತೀವಿ. ಅವರು ಅದೇನೋ ಆಹ್ವಾನಿಸಿದಾರಲ್ಲ, ಇನ್ನು ಸರಿಯಾಗಿ ಅದರ ವಿವರ ನನಗೂ ಗೊತ್ತಿಲ್ಲ. ಅವ್ರು ಆಹ್ವಾನಿಸಿದ್ರೆ. ಅವಿನಾಶ್ ನಮ್ಮ ಮದುವೆ ಮಾಡಿಸಿದ್ದವರು. ಅವಿನಾಶ್ಗೆ ಅವರು ಒಂಥರ, ಅವರೆಲ್ಲ ಹೇಗೆ ಹೇಳೋದು, ದೇಹ ಬೇರೆ ಬೇರೆ ಅಷ್ಟೇ, ಮನಸ್ಸೆಲ್ಲ ಒಂದು ಅನ್ನೋ ರೀತಿಲಿ. ನಾನು ಹೇಳಿದ್ನಲ್ಲ, ನನಗೆ ಬೇಜಾರಾದಾಗಲೆಲ್ಲ ಅವ್ರು ಇದ್ದಿದ್ರೆ ನನಗೆ ಬೇಜಾರಾಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳುವಂತಹ ವ್ಯಕ್ತಿ. ನಮ್ಮೆಲ್ಲರ ಒಂದು ನಮ್ಮೆಲ್ರಿಗೂ ಅನಿಸೋದು ಅದೇ. ಅಂದರೆ ಮನೆಯವರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಸಹಕರಿಸೋಣ. ಅವ್ರು ಕಟ್ಟಿದ ಸ್ನೇಹಲೋಕ ಇರ್ಬೋದು, ಅಲ್ಲಿ ಇರಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.